ಭಾರತೀಯ ಜನತಾ ಪಕ್ಷ ಅದು ರಾಷ್ಟ್ರೀಯ ಪಕ್ಷ, ಅದಕ್ಕೆ ಅದರ ಜವಾಬ್ದಾರಿ ಇದೆ, ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಆ ಪಕ್ಷದ ಮುಖಂಡರು ಚುನಾವಣಾ ಆಯೋಗಕ್ಕೆ ಮತ್ತೆ ಮತ್ತೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಅಮಾನ್ಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನು ತಪ್ಪಿದೆ ಅದು? ಏನು ಪ್ರಾಬ್ಲಮ್? ಆ್ಯಕ್ಚುಲಿ ಏನಂತಂದರೆ ನೋಡಿ, ಎಲೆಕ್ಷನ್ ಕಮಿಷನ್ನು ಮಾಡ್ತಾ ಇದೆ ಇದನ್ನೆಲ್ಲ ಅಂತ ಹೇಳ್ತಾ ಇದ್ದೀವಿ. ಎಲೆಕ್ಷನ್ ಕಮಿಷನ್ ಯಾರ ಕೈಗೊಂಬೆ ಆಗಿದೆ? ಎಲೆಕ್ಷನ್ ಕಮಿಷನ್ BJP ಪಕ್ಷದ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ಅಂದರೆ ಶಾಶ್ವತ ನಿವಾಸಿ ದೃಢೀಕರಣ ಪತ್ರವನ್ನು ಬೇಗ ಕೊಡಲಿ ಅನ್ನೋದೊಂದು ಸರಳೀಕರಣಗೊಳಿಸಿದ್ರೆ ಬಿಟ್ಟರೆ ಬೇರೆ ಮೂಲದಲ್ಲಿ ಏನೂ ಚೇಂಜ್ ಮಾಡಿಲ್ಲ. ಅದನ್ನು ನಮ್ಮ ರಾಜ್ಯದ ಜನ ತಮ್ಮ ಓಟನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟಪಟ್ಟು ಒಂದು PRC ಅಪ್ಲೈ ಮಾಡಿ ತೊಗೊಳ್ಳೋಕ್ಕೆ ಒಂದು ಸ್ವಲ್ಪ ಸರಳಗೊಳಿಸಿದರೆ, ಅದನ್ನ ಏನು ಕ್ಯಾನ್ಸಲ್ ಮಾಡಿ ಸ್ವಲ್ಪ ಸರಳಗೊಳಿಸಿದರೆ ಅದಕ್ಕೂ ಕಲ್ಲಾಗ್ತಾ ಇದ್ದಾರಲ್ಲ ಇವರು ನಿಜವಾದ ಜನರ ವಿರುದ್ಧ ಇರೋರು. ಅದೇ ಕಾರಣದಿಂದ ನೀವು ಗಮನಿಸಿ, BJP ವೋಟರ್ಸ್ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ BJP ವೋಟರ್ಸು ಕಷ್ಟಪಡ್ತವ್ರೆ ಅವ್ರು ಓಟ್ ಉಳಿಸ್ಕೊಳ್ಳೋಕ್ಕೆ. ಒಂದು ಕಡೆ ಮೂಲಭೂತ ಆಶಯಕ್ಕೆ ತಿಲಾಂಜಲಿ ಇಡೋ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ರೀಡೇಬಲ್ ಕೊಡ್ಲತ್ತ ತಮ್ಮ ಎಲ್ಲ ಹುಳುಕುಗಳನ್ನು ಮುಚ್ಚಿಕೊಡೋ ಕೆಲಸನೂ ಮಾಡ್ತಾ ಇದ್ದಾರೆ. ಬಟ್ ಇದ್ರ ಜೊತೆಗೆ ಇಷ್ಟೆಲ್ಲ ಸಮಸ್ಯೆ ಇದ್ದು ಕರ್ನಾಟಕದ ಮತದಾರ ತನ್ನ ಮತದ ಹಕ್ಕನ್ನು ರಕ್ಷಿಸ್ಕೊಳ್ಳೋ ಒದ್ದಾಡ್ತಾ ಇದ್ದಾಗ ಭಾರತೀಯ ಜನತಾ ಪಕ್ಷ ಅದು ರಾಷ್ಟ್ರೀಯ ಪಕ್ಷ, ಅದಕ್ಕೆ ಅದರ ಜವಾಬ್ದಾರಿ ಇದೆ, ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಆ ಪಕ್ಷದ ಮುಖಂಡರು ಚುನಾವಣಾ ಆಯೋಗಕ್ಕೆ ಮತ್ತೆ ಮತ್ತೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಅಮಾನ್ಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನು ತಪ್ಪಿದೆ ಅದರಲ್ಲಿ? ಯಾಕಂದ್ರೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾನ್ಯ ಮಾಡಬಹುದು ಅಂತ ಕಲ್ಕತ್ತಾ ಹೈಕೋರ್ಟಲ್ಲಿ ಈಗಾಗಲೇ ಆರ್ಡರ್ ಕೊಟ್ಟಿದೆ. ತಹಶೀಲ್ದಾರ್ ಅಂದರೆ 1994 ಕಾಯ್ದೆ ಪ್ರಕಾರ ತಹಶೀಲ್ದಾರ್ ಕೊಟ್ಟರೆ ಅದು ಮಾನ್ಯ ಮಾಡಬೇಕಂತ ಹೇಳಿದೆ. ಏನು ಪ್ರಾಬ್ಲಮ್? ಆ್ಯಕ್ಚುಲಿ ಏನಂತಂದರೆ ನೋಡಿ, ಎಲೆಕ್ಷನ್ ಕಮಿಷನ್ನು ಮಾಡ್ತಾ ಇದೆ ಇದನ್ನೆಲ್ಲ ಅಂತ ಹೇಳ್ತಾ ಇದ್ದೀವಿ. ಎಲೆಕ್ಷನ್ ಕಮಿಷನ್ ಯಾರ ಕೈಗೊಂಬೆ ಆಗಿದೆ? ಎಲೆಕ್ಷನ್ ಕಮಿಷನ್ BJP ಪಕ್ಷದ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ಆ ಕೈಗೊಂಬೆ ಆಗಿದೆ ಅನ್ನೋದಕ್ಕೆ ಅನೇಕ ಇವಿವೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸು ಸೆಲೆಕ್ಷನ್ ಕಮಿಟಿಲಿ ಇರಬೇಕು, ಎಲೆಕ್ಷನ್ ಕಮಿಷನನ್ನು ಸೆಲೆಕ್ಟ್ ಮಾಡುವ ಕಮಿಟಿಲಿ ಇರಬೇಕು ಅನ್ನೋದನ್ನೇ ಚೇಂಜ್ ಮಾಡಿ ಮೋದಿ, ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಇರೋಂಗೆ ನೋಡ್ಕೊಂಡಿದ್ದಾರೆ. ಅಂದರೆ ಇಬ್ಬರು ಅವ್ರ ಕಡೆಯವರೇ ಇರ್ತಾರೆ. ಈ ರೀತಿಯಾಗಿದೆ. ಮತ್ತು ಈಗ ನೋಡಿ, ಇಲ್ಲಿ ಎಲೆಕ್ಷನ್ ಕಮಿಷನ್ನು ತಪ್ಪು ಅದೇ ಮಾಡ್ತಾ ಇರೋದು ಅಂತ ಹೇಳಿದಾಗಲೂ ಕೂಡ ಎಲೆಕ್ಷನ್ ಕಮಿಷನ್ BJP ಕೇಂದ್ರ ಸರ್ಕಾರ ಹೆಂಗೆ ಹೇಳ್ತಾ ಇದೆಯೋ ಹಂಗೆ ಮಾಡ್ತಾ ಇದೆಯೋ ಅಷ್ಟೇ. ಹಾಗಿರೋದ್ರಿಂದ ಈ ಸನ್ನಿವೇಶ ಬಂದಿದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ, ಮೊನ್ನೆ ಬಂತು ನ್ಯೂಸ್. ಏನಂತ? BLOಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ FIR ಹಾಕಿ ಅಂತ. ಪಾಪ BLOಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡದೆ ನೀವು ಅವ್ರಿಗೆ ಸ್ಕೂಲ್ ಕೆಲಸನೂ ಮಾಡ್ಕೊಂಡು ಇದು ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಟ್ರೈನಿಂಗ್ ಕೊಡದಿರೋ ತಪ್ಪಿಗೆ ಅವ್ರ ಕಡೆಯಿಂದ ತಪ್ಪಾದರೆ, ನಿಮ್ಮ ತಪ್ಪಿಗೋಸ್ಕರ ನಿಮ್ಮ ತಪ್ಪಿನಿಂದ ಅವ್ರ ತಪ್ಪಾದರೆ FIR ಹಾಕ್ಸ್ತೀರ. ಅದು ಎಲೆಕ್ಷನ್ ಕಮಿಷನ್ನು ಇಷ್ಟೊಂದು ತಪ್ಪು ಮಾಡಿದೆಯಲ್ಲ, ತನ್ನ ವೆಬ್ಸೈಟಲ್ಲಿ ಇನ್ನೊಂದು ಕಡೆಗೆ ಒಂದು ಓಟು ಒಂದು ಹಕ್ಕನ್ನೇ ತಿಲಾಂಜಲಿ ಇಟ್ಟಿದೆಯಲ್ಲ ಎಲೆಕ್ಷನ್ ಕಮಿಷನ್ನು. ಆಮೇಲೆ 1 ವರ್ಷ ಆದರೂ ಬಿಹಾರದಲ್ಲಿ ಎಷ್ಟು ಜನ ವಿದೇಶಿಯರು ಅಂತ ಹೇಳೋಕ್ಕಾಗಲಿಲ್ಲ ಎಲೆಕ್ಷನ್ ಕಮಿಷನ್ಗೆ. ಇಂಥ ದೊಡ್ಡ ದೊಡ್ಡ ತಪ್ಪುಗಳಿದ್ರು ಕೂಡ ಎಲೆಕ್ಷನ್ ಕಮಿಷನರ್ ಮಾತ್ರ ಕಮಿಷನರ್ ಆಗಿರೋ ತನಕ ಅಲ್ಲ, ಬದುಕಿರೋ ತನಕ ಅವ್ರ ಮೇಲೆ ಕೇಸಿಲ್ಲ. ಈ ರೀತಿ ಮಾಡಿದೆ ಅಂದಾಗ BJP ಅದರಿಂದ ಇದೆ. BJP ಅದರಿಂದ ಇದ್ದು ತನಗೆ ಯಾರು ಓಟ್ ಹಾಕಲ್ವೋ ಅಂಥವ್ರನ್ನ ಟಾರ್ಗೆಟ್ ಮಾಡಿ ವೋಟ್ ಲಿಸ್ಟ್ನ ತೆಗೆಸುವಂಥ ಕೆಲಸವನ್ನು BJP ಮಾಡ್ತಾ ಇದೆ. ಕೆಲವರು ಕೇಳ್ಬೋದು, ಅದಂಗೆ ಟಾರ್ಗೆಟ್ ಮಾಡೋಕ್ಕಾಗತ್ತೆ, ಏನು ಎಲ್ಲರೂ BJP ವೋಟರ್ಸ್ ಹೋಗ್ಬೋದಲ್ಲ ಅಂತ. BJP ವೋಟರ್ಸ್ಗಿಂತ ವಿರೋಧ ಪಕ್ಷದ ವೋಟರ್ಸ್ ಜಾಸ್ತಿ ಹೋಗ್ತಾರೆ. ಯಾಕೆ ಅಂತಂದರೆ ಈ ಥರ ಪ್ರೊಸೆಸ್ನಲ್ಲಿ ವೋಟರ್ಸ್ ಹೋಗುವಂಥದ್ದು ಬಡವರು, ಮಹಿಳೆಯರು, ವಲಸೆ ಕಾರ್ಮಿಕರು, ಇವರಲ್ಲಿ ಜಾಸ್ತಿ ಅಲ್ಪಸಂಖ್ಯಾತರು. ಅದರಲ್ಲಿ 30% BJP ವೋಟರ್ಸ್ ಇರ್ತಾರೆ, 60-70% ಬೇರೆ ಪಕ್ಷದವ್ರು ಇರ್ತಾರೆ. ದಿಸ್ ಈಸ್ ನ್ಯಾಚುರಲ್. ಹಾಗಾಗಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲಲ್ಲಿ ಟಾರ್ಗೆಟೆಡ್ ಆಗಿ ಮಾಡಿದ್ರು. ಈಗ ವೆಸ್ಟ್ ಬೆಂಗಾಲಲ್ಲಿ ನೀವು ಗಮನಿಸಿದ್ದೀರಾ, ಅದನ್ನೇ ಯಾಕೆ BJPಯವರು ಚುನಾವಣೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾವ್ರೆ ಈ ಕರ್ನಾಟಕದಲ್ಲಿ ನಡೀತಾ ಇರೋದ್ರ ಬಗ್ಗೆ ಅಂದರೆ, ವೆಸ್ಟ್ ಬೆಂಗಾಲಲ್ಲಿ ನೀವು ಗಮನಿಸಿದ್ದೀರಾ ಏನು ಮಾಡಿದ್ರು? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಂದರು. ಫಸ್ಟು 58-59 ಲಕ್ಷ ಡಿಲೀಟ್ ಆಗಿದ್ರು. ಆಮೇಲೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳ್ಬಿಟ್ಟು ಇನ್ನೊಂದು 50-60 ಲಕ್ಷನ ಡಿಲೀಟ್ ಮಾಡಿಸಿ ಅವ್ರಿಗೆಲ್ಲ ನೋಟಿಸ್ ಕಳಿಸಿದ್ರಲ್ಲ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಸ್ಪೆಲ್ಲಿಂಗ್ ಮ್ಯಾಚ್ ಅದು ನೋಟಿಸ್ ಕಳಿಸಿದ್ರಲ್ಲ. ಆ ನೋಟಿಸ್ಗೆ ಅವ್ರು ಉತ್ತರ ಕೊಟ್ಟಿದ್ದನ್ನು ವೆರಿಫೈ ಮಾಡೋಕ್ಕೆ ಏನು ಮಾಡಿದ್ರು? BJP ಆಡಳಿತದ ಇರತಕ್ಕಂಥ ರಾಜ್ಯಗಳಿಂದ ಆಫೀಸರ್ಸ್ ಕರ್ಕೊಂಬಂದು ಕೂರಿಸಿ ಟೋಟಲಿ ಇಲ್ಲಿಗಲ್ ಅದು ಹಾಕ್ಬಿಟ್ಟು ಟೋಟಲಿ ಇಲ್ಲಿಗಲ್ ಅದು ಅವ್ರ ಕೈಲಿ ಅದನ್ನು ಹ್ಯಾಂಡಲ್ ಮಾಡಿಸಿದ್ರು. ಹಂಗೆ ಹ್ಯಾಂಡಲ್ ಮಾಡಿಸಿ ಏನು ಮಾಡಿದ್ರು? ಅವ್ರಿಗೆ ಗೊತ್ತಾಯಿತು, ಇದನ್ನು ಡೇಟೆಲ್ಲ ವೆರಿಫೈ ಮಾಡೋಕ್ಕೋದ್ರೆ ಒಂದು 90% ಅಷ್ಟು ಜನ ವಾಪಸ್ ಬರ್ತಾರೆ ಅಂದ್ಬಿಟ್ಟು, ಹೆಂಗಿದ್ರು ಎಲೆಕ್ಷನ್ ಹತ್ರ ಇತ್ತಲ್ಲ, ಈ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅಡ್ಜುಡಿಕೇಷನ್ ಅಂತ ಇಟ್ಬಿಟ್ರು. ಅಂದರೆ ಅವ್ರು ಓಟ್ ಹಾಕೋಕ್ಕಂತೂ ಈ ಎಲೆಕ್ಷನ್ ಓಟ್ ಹಾಕೋಕ್ಕಾಗಬಾರ್ದು ಅಂತ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೀವು ಗಮನಿಸ್ದಂಗೆ, ಎದ್ದೇಳು ಕರ್ನಾಟಕ, ಜಾಗೃತ ಕರ್ನಾಟಕ ಇರ್ಬೋದು, ನಮ್ಮ ಮತ ನಮ್ಮ ಹಕ್ಕು ಇರ್ಬೋದು, ಮತ ಕಾವಲು, ಈ ಥರ ಅನೇಕ ಸಂಘಟನೆಗಳು ತುಂಬ ತಮ್ಮದೇ ಆದ ರೀತಿಯಲ್ಲಿ ಸಿಸ್ಟಮ್ಗೆ ಕೆಲಸ ಮಾಡ್ತಾ ಇವೆ. ಇದರಿಂದ ಜನಕ್ಕೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಅಷ್ಟಲ್ದೇ ಈ ಸಂಘಟನೆಗಳು ಕಾಂಗ್ರೆಸ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊತ ವರ್ಕ್ ಮಾಡ್ತಾ, ಕಾಂಗ್ರೆಸ್ ಆ್ಯಕ್ಚುಲಿ ರೀಸನಬಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. SIRಲ್ಲಿ ಮತದಾರರ ಮತಗಳನ್ನ ಉಳಿಸೋ ಕಡೆ ರೀಸನಬಲ್ ಕೆಲಸ ಮಾಡ್ತಾ ಇದೆ. ಈ ಒಂದು ಇದರಲ್ಲಿ JDS ಮತ್ತು BJPಗೆ ತಮ್ಮ ಮೂಲ ಉದ್ದೇಶ ಏನಿದೆಯಲ್ಲ, ಅಂದರೆ
ಬಿ ಜೆ ಪಿ ಬಿಟ್ಟು ಉಳಿದ ವೋಟರ್ಸ್ನ ಆದಷ್ಟು ಕಿತ್ತಾಕ್ಸ್ಬೇಕು ಅಂತ ಅದು ಈಡೇರ್ತಾ ಇಲ್ಲ ಅಂತ ಗೊತ್ತಾಗಿದೆ. ಅಂದರೆ ಕಾಂಗ್ರೆಸ್ಸು ಮತ್ತು ಸಂಘಟನೆ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ಬಿ ಜೆ ಪಿ ಓಟ್ಸೇ ಮಿಸ್ ಆಗ್ಬಿಡ್ಬೋದೇನೋ ಅನ್ನೋ ಆತಂಕ ಅವ್ರಿಗೆ ಇದಾಗಿದೆ. ಅದಕ್ಕೋಸ್ಕರ ಅವರು ಕುಮಾರಸ್ವಾಮಿ ಬಂದು ಮಾತಾಡ್ತಾರೆ, ನೋಡಿ ರಾಮನಗರದಲ್ಲಿ ಏನೋ ಈ ರೀತಿ ಯಾರ್ಯಾರನ್ನೋ ವಿಡಿಯೋ ತೋರಿಸ್ಬಿಟ್ಟು ಇಲ್ಲಿರೋರೆಲ್ಲ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ. ಮುಖ್ಯಮಂತ್ರಿ ಆಗಿದ್ದಂಥವ್ರು ತಮ್ಗೆ ಓಟ್ ಆಗಿದ್ದವ್ರನ್ನೇ ಹಂಗೆ ಮಾತಾಡ್ತಾರೆ. ಅದಕ್ಕೊಂದು ಜೋಕರ್ ಹರಿದಾಡ್ತಾ ಇತ್ತು. ಯಾರೋ ಒಬ್ರು ಕೇಳ್ತಲ್ಲ ಕುಮಾರಸ್ವಾಮಿ ಅವ್ರನ್ನ, ನಿಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ 32 ಎಕರೆ ಜಮೀನು ಇದೆಯಂತಲ್ಲ ಅಂತ. ಹೌದಾ, ನನಗೆ ಯಾವಾಗ ಪರ್ಚೇಸ್ ಮಾಡಿದ್ರೆ ಗೊತ್ತಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದು ನಿಮ್ಗೆ ಗೊತ್ತಿರ್ತದೆ. ಅದನ್ನೇ ಇಟ್ಕೊಂಡು ತನ್ನ ಪತ್ನಿ 32 ಎಕರೆ ಜಮೀನು ಪರ್ಚೇಸ್ ಮಾಡಿದ್ದು ಗೊತ್ತಿಲ್ಲದೆ ಕುಮಾರಸ್ವಾಮಿಗೆ ವಿಡಿಯೋದಲ್ಲಿ 4 ಜನ ನೋಡಿದ ತಕ್ಷಣ ಇವರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಅಂತ ಹೆಂಗೆ ಗೊತ್ತಾಗ್ಬಿಡ್ತು? ಹಂಗಿದ್ದ ಕುಮಾರಸ್ವಾಮಿನ ಇಡೀ ದೇಶದಲ್ಲಿ ಒಂದು ರೌಂಡ್ ಕಳಿಸ್ಬೋದಲ್ಲ, ಇಲ್ಲೆಲ್ಲ ಅಕ್ರಮದೇ ನೋಡ್ಬಿಟ್ಟು ಕಂಡಿಡೀರಿ ಅಂತ ಜೋಕ್ ಬಂದಿತ್ತಿರಲಿ. ಸೊ ಇವ್ರ ಉದ್ದೇಶ ಏನು? ಕುಮಾರಸ್ವಾಮಿ ನೇರವಾಗಿ ಬರೆದ್ಬಿಟ್ಟಿದ್ದಾರೆ. ಅವರು ಕೂಡ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಏನೋ ಬೇರೆ ರಾಜ್ಯಗಳಿಂದ ದಕ್ಷ ಅಧಿಕಾರಿಗಳನ್ನ ಕರೆಸಿ ಇಲ್ಲಿ ಮಾಡಿಸಿ SIRನ ಅಂತ, ಆಮೇಲೆ SIRನ ಪೋಸ್ಟ್ಪೋನ್ ಮಾಡಿಸಿ ಹಿಂಗೆಲ್ಲ ಮಾಡಿದ್ದಾರೆ. ಶೋಭಾಕರ್ ದಿಸ್ ಇಸ್ ಅಂದ್ರೆ ಅದರ ಅರ್ಥ ಏನೋ ಅವ್ರಿಗೆ ಈಗ ಬೇರೆ ರಾಜ್ಯಗಳನ್ನ ಕರೆಸಬೇಕು. ಬೇರೆ ರಾಜ್ಯದಿಂದ ನೀವು ತಮಿಳ್ನಾಡಿನ ಕರೆಸಲ್ಲ, ಕೇರಳದಿಂದ ಕರೆಸಲ್ಲ, ಉತ್ತರ ಪ್ರದೇಶದಿಂದನೋ ಅಥವಾ ಬಿಹಾರದಿಂದನೋ ಮಧ್ಯಪ್ರದೇಶ ಕರೆಸ್ತಾರೆ. ಆಮೇಲೆ ಕರ್ನಾಟಕ, ತಮಿಳುನಾಡು, ಕೇರಳಕ್ಕಿಂತ ದಕ್ಷಾಧಿಕಾರಿಗಳು ಇರ್ತಾರ? ಆ ಥರ ದಕ್ಷಾಧಿಕಾರಿಗಳು ಇದ್ದಿದ್ರೆ ಆ ರಾಜ್ಯಗಳು ಹಂಗಿರ್ತಾ ಇದ್ವಾ? ಈ ಮಧ್ಯಪ್ರದೇಶದ ದಕ್ಷತೆ ನಿಮ್ಗೆ ಹೆಂಗೆ ಅಂತ ಗೊತ್ತಿದೆ. ಇತ್ತೀಚೆಗೆ ಬಂದಿತ್ತಲ್ಲ, ಒಂದು ಹಾಸ್ಪಿಟಲ್ ಗೇಟು ಕೂಡ ಕಟ್ಟಿಲ್ಲ. ಹಾಸ್ಪಿಟಲಲ್ಲಿ ಅದೆಷ್ಟೋ 100 ಜನಕ್ಕೆ 3 ವರ್ಷದಿಂದ ಸಂಬಳ ಕೊಡ್ತಾರೆ, ಹಾಸ್ಪಿಟ್ಲೇ ಇಲ್ಲ ಅಲ್ಲಿ. ಈ ರೀತಿ ದಕ್ಷತೆ ಇರ್ತಕ್ಕಂಥ ರಾಜ್ಯಗಳಿಂದ ಕರೆಸ್ಬೇಕಂತ ಇವ್ರ ಪ್ರಕಾರ. ಇವ್ರದ್ದೇನು ಅಂದರೆ ಹಂಗೆ ಕರೆಸ್ಬಿಟ್ಟು ಇವ್ರಿಗೆ ಬೇಕಾಗಿರೋರನ್ನ ಟಾರ್ಗೆಟೆಡಾಗಿ ಡಿಲೀಟ್ ಮಾಡ್ಸೋಕ್ಕೆ ಅಷ್ಟೇ ಇವ್ರದ್ದು ಉದ್ದೇಶ ಇರ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಮಾನ್ಯ ಶೋಭಾ ಕರಂದ್ಲಾಜೆ ಅವ್ರದ್ದಂತೂ ಅತಿ ಆಯಿತು. ಯಾಕೆ ಅಂತಂದರೆ ನೋಡಿ, ಶೋಭಾ ಕರಂದ್ಲಾಜೆ ಒಬ್ಬ ಮಹಿಳಾ ರಾಜಕಾರಣಿಯಾಗಿ ತುಂಬ ಬೇಗ ಮಂತ್ರಿ ಆದರು. ಅದು ಒಳ್ಳೆಯ ವಿಷಯ, ಮಹಿಳೆಯರಿಗೆ ಆ ಥರ ಅವಕಾಶ ಸಿಕ್ಕಿರೋದು ದೊಡ್ಡದು. ಮತ್ತು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ದಲ್ಲಿ ತಪ್ಪಿದೆ. ಕರ್ನಾಟಕದಲ್ಲಿ ಮಹಿಳೆಯರಿಗೆ ಒಂದು ಕೊಡ್ತಾರೆ ಮಂತ್ರಿ ಸ್ಥಾನ, ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಫಿಕ್ಸ್. ಆದರೆ ಶೋಭಾ ಕರಂದ್ಲಾಜೆ ಅವ್ರಿಗೆ ಗ್ರಾಮೀಣಾಭಿವೃದ್ಧಿ ಕೊಟ್ಟರು ಫಸ್ಟ್, ಆಮೇಲೆ ಇಂಧನ ಖಾತೆ ಸಚಿವೆ ಕೊಟ್ಟರು, ಅದಾದಮೇಲೆ ಕೇಂದ್ರ ಸರ್ಕಾರದಲ್ಲಿ ಕೃಷಿ ರಾಜ್ಯ ಸಚಿವೆ, ಈಗ ಲೇಬರು, ಮೈಕ್ರೋ ಮೀಡಿಯಮ್ ಎಂಟರ್ಪ್ರೈಸಸ್ ಮತ್ತು ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಸಚಿವೆ ಕೊಟ್ಟಿದ್ದಾರೆ. ನೀವು ಜರ್ನಲಿಸ್ಟ್ ಆಗಿ ತುಂಬ ಅನುಭವ ಇರ್ತಕ್ಕಂಥವ್ರು. ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವೆ ಆದಮೇಲೆ ಕಡೆಯ 5-6 ವರ್ಷಗಳಿಂದ ಕರ್ನಾಟಕ ಅನೇಕ ಬಾರಿ ಬಂದಿದ್ದಾರೆ. ಅವರ ಇಲಾಖೆ ಬಗ್ಗೆ, ಕೃಷಿ ಇಲಾಖೆ ಬಗ್ಗೆ, ಈಗ ಕೃಷಿ ಸಚಿವೆ ಆಗಿದ್ದರು, ಕೃಷಿಕರ ಆದಾಯ ದುಪ್ಪಟ್ಟು ಮಾಡೋದ್ರ ಬಗ್ಗೆ ಅಥವಾ MSP ಬಗ್ಗೆ ಯಾವತ್ತಾರು ಕರ್ನಾಟಕದಲ್ಲಿ ಬಂದಾಗ ಮಾತಾಡಿದಾರ? ಅವರಲ್ಲ, ಇಡೀ ಬಿಜೆಪಿ ಸರ್ಕಾರ ಅಲ್ಲ. ಅದರಲ್ಲಿ ನಾವು ಶೋಭಾ ಕರಂದ್ಲಾಜೆ ಬಗ್ಗೆ ಮಾತಾಡೋಣ. ಯಾವ ಸಚಿವರು ಅವ್ರ ಖಾತೆಗಳ ಬಗ್ಗೆ ಮಾತಾಡಿದ್ರು? ಆಮೇಲೆ ಶೋಭಾ ಕರಂದ್ಲಾಜೆ ಅವರು ಈಗ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ರಾಜ್ಯ ಸಚಿವೆ ಅಲ್ವಾ? ಈಗ ಇವತ್ತು AI ಬಂದು ಮತ್ತೊಂದು ಮಗದೊಂದು ಇದೆಲ್ಲ ಇದರಿಂದ ಜಾಬ್ಗಳು ಕಿತ್ಕೊಂಡು ಹೋಗ್ತಾ ಇವೆ. 1,000 ಪೋಸ್ಟ್ಗೆ ಅಟೆಂಡರ್ ಪೋಸ್ಟಿಗೆ ಲಕ್ಷಾಂತರ ಜನ ಅಪ್ಲೈ ಮಾಡ್ತಿದ್ದಾರೆ. ಈ ಎಂಪ್ಲಾಯ್ಮೆಂಟ್ ಬಗ್ಗೆ, ಲೇಬರ್ ಇದ್ರ ಬಗ್ಗೆ ಯಾವ ಥರ ಮಾತಾಡಿದ್ರು ಶೋಭಾ ಕರಂದ್ಲಾಜೆ? ರಾಜ್ಯದಲ್ಲೂ ಮಾತಾಡಿಲ್ಲ, ರಾಜ್ಯದ ನಿರುದ್ಯೋಗಗಳ ಬಗ್ಗೆ ಮಾತಾಡಿಲ್ಲ, ದೇಶದ ನಿರುದ್ಯೋಗಗಳು ಏನಾದ್ರು ಬಂದು ಮಾತಾಡಿದ್ರೆ ಹಿಂದೂ ಮುಸ್ಲಿಂ ವಿಷಯ ಇದ್ರೆ ಮಾತ್ರ ನನಗಂತೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇವ್ರೇನು ಶೋಭಾ ಕರಂದ್ಲಾಜೆ ಏನೋ ಲೇಬರ್ ಮಿನಿಸ್ಟರ್ ಅಥವಾ ಲೇಬರ್ ಸ್ಟೇಟ್ ಮಿನಿಸ್ಟರ್ ಅಥವಾ ಇವರು ಡಿಸ್ಹಾರ್ಮನಿ, ಕಮ್ಯುನಲ್ ಡಿಸ್ಹಾರ್ಮನಿ ಅಂತ ಏನಾದ್ರು ಒಂದು? ಬಿಜೆಪಿ ಸರ್ಕಾರದಲ್ಲಿ ಮಿನಿಸ್ಟರ್ ಅಂತ ಗೊತ್ತಿರೋದು ಜನಕ್ಕೆಲ್ಲ 2 ಅಥವಾ 3 ಜನ 4 ಜನ ಅಷ್ಟೇ. ಗಡ್ಕರಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ಮೋದಿ. ಉಳಿದವ್ರು ಯಾರು ಅವ್ರವ್ರ ಖಾತೆಗಳ ಬಗ್ಗೆ ಯಾರು ಮಾತಾಡಿದ್ರು ಯಾರಿಗೂ ಗೊತ್ತಿರಲ್ಲ. ನೀವು ಬರ್ತಾರಲ್ಲ ರಾಜ್ಯಕ್ಕೆ ಇನ್ನೂ ಮಾತಾಡಿಲ್ಲ. ಆದರೆ ಸೊ ಶೋಭಾ ಕರಂದ್ಲಾಜೆ ಬಂದಾಗ ಮಾತಾಡಿರೋದೇನಾಗಾದ್ರೆ, ರಾಜ್ಯದಲ್ಲಿ ಬಂದಾಗ ಏನು ಮಾತಾಡಿರೋದೆಲ್ಲ ಕಮ್ಯುನಲ್ ಡಿಸ್ಹಾರ್ಮನಿ ಏನು ಕ್ರಿಯೇಟ್ ಮಾಡ್ಬೋದು ಆ ಥರ ಸಂದರ್ಭಗಳು ಮಾತ್ರ ಮಾತಾಡಿದ್ದಾರೆ. ಈಗಲೂ ಅಷ್ಟೇ ಅವ್ರು ಮಾಡಿರೋದು. ರಾಜ್ಯ ಸರ್ಕಾರ ಏನು ಮಾಡ್ತು ಈಗ ನೋಡಿ, ನಿಮಗೆ ಗೊತ್ತಿದೆ, ಎಲೆಕ್ಷನ್ ಕಮಿಷನ್ನು ಕೇಳಿರೋ 11 ದಾಖಲೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡೋಕ್ಕೆ ಸಾಧ್ಯ ಇರೋದು 2 ದಾಖಲೆಗಳು. ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ನೊಂದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು. ಕೇರಳದಲ್ಲೂ ಏನು ಮಾಡಿದ್ರು, ಕೇರಳದಲ್ಲಿ ಬಹುತೇಕರ ಹತ್ರ ಆಗಲೇ ಇತ್ತು, ಬಿಕಾಸ್ ಕೇರಳ ಇಸ್ ಮೋರ್ ಲಿಟ್ರೇಟ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಕೇರಳದಲ್ಲಿ ಏನು ಮಾಡಿದ್ರು, ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರು ಕೇಳ್ತಾರೋ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾರು ಕೇಳ್ತಾರೋ ಅವ್ರಿಗೆ ತಡ ಮಾಡದೆ ಬೇಗ ಕೊಡಿ, 1 ವಾರ ದಿನದಲ್ಲಿ ಕೊಡಬೇಕು ಅಂತ ಇದು ಮಾಡ್ತು. ಹಾಗಾಗಿನೇ ಕೇರಳದಲ್ಲಿ ಅತ್ಯಂತ ಲೀಸ್ಟ್ ಲೆವೆಲ್ಗೆ ಮತಗಳ ಡಿಲೀಟ್ ಆಗಿರೋದು. ಕರ್ನಾಟಕದಲ್ಲೂ ನಿಧಾನವಾಗಿ ಆದರೂ ಈ ರಾಜ್ಯ ಸರ್ಕಾರ ಏನು ಮಾಡ್ತು, ಏನೋ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಸರಳಗೊಳಿಸ್ತು. ಅಂದರೆ ನೀವು ತಿಂಗಳಾನ್ಗಟ್ಟಲೆ ಕಾಯೋದ್ರ ಬದಲು 1 ವಾರ 10 ದಿನದಲ್ಲಿ ಸಿಗೋ ಥರ ಮಾಡಿಬಿಟ್ರೆ ಇನ್ನೇನು ಅಲ್ಲೇನು ಚೇಂಜ್ ಮಾಡೋಕ್ಕೆ ಆಸ್ಪದನೂ ಇಲ್ಲ. ಅದು ಯಾವ ರಾಜ್ಯ ಸರ್ಕಾರದ ಸಕ್ಷಮ ಪ್ರಾಧಿಕಾರ ಕೊಡಬೇಕು ಅಂತ ಏನು ರೂಲ್ಸ್ ಇದೆ ಎಲೆಕ್ಷನ್ ಕಮಿಷನ್ದು, ಅದ್ರ ಪ್ರಕಾರನೇ ಮಾಡಿರ್ತಕ್ಕಂಥದ್ದು. ರೆವೆನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಾರೆ.
ಅಂದರೆ ಈಗ ನಿಮಗೆ ಉದಾಹರಣೆಗೆ ನಾನು ನಂದೇ ಉದಾಹರಣೆ ಹೇಳ್ತೀನಿ. ನಮ್ಮ ರಿಲೇಟಿವ್ಸ್ ಇದರಲ್ಲಿ ಆಕೆ ನಮ್ಮ ಪರಿಚಯದವರೊಬ್ಬರು, ಆಕೆ ಮಾಸ್ಟರ್ಸ್ ಡಿಗ್ರಿ PhD ಮಾಡಿದ್ದಾರೆ. ಈಗ ಹೋಟೆಲ್ ಲಿಸ್ಟಲ್ಲಿ ಹೆಸರಿದೆ ಲೇಟೆಸ್ಟಲ್ಲಿ. 2008 ಎಲ್ಲಿತ್ತು ಅಂತ ಗೊತ್ತಿಲ್ಲ, ಸಿಗ್ತಾ ಇಲ್ಲ. ಅವ್ರ ತಾಯಿದು ಸಿಗ್ತಾ ಇಲ್ಲ. ಈಗ ಅವರು SLC ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ, ಕೇಳಿರೋ ಡಾಕ್ಯುಮೆಂಟ್ ಒಂದು SLC ಸರ್ಟಿಫಿಕೇಟ್ ಇದೆ. ಆದರೆ ಸರ್ಟಿಫಿಕೇಟಲ್ಲಿ ಇವ್ರದ್ದು ಹೋಟೆಲ್ ಲಿಸ್ಟಲ್ಲಿ ಇರೋಕ್ಕಿಂತಲೂ ಸ್ವಲ್ಪ ಬೇರೆ ಥರ ಇದೆ ಹೆಸರು. ಈಗೇನು ಮಾಡಬೇಕು, ಕೊಡೋಕ್ಕಾಗಲ್ಲ ಅವರು. ಈಗ ಅವ್ರು ಏನು ಕೊಡೋಕ್ಕೆ ಸಾಧ್ಯ? ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ಈ ರೀತಿ ಅನೇಕರಿಗಿರ್ತದೆ. ಈಗ ಬೆಂಗಳೂರಲ್ಲಿ ಅನೇಕರು ಮನೆ ಚೇಂಜ್ ಮಾಡ್ತಿರ್ತಾರೆ, ಒಂದು ಕಡೆ 4 ವರ್ಷ ಇರ್ತಾರೆ ಈ ಥರ. ಸೊ ಅದನ್ನು ಸುಲಭ ಕೊಡಬಹುದಾದ ಒಂದು ಸರ್ಟಿಫಿಕೇಟ್ ಅಂದರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ಈಗ ನನ್ನ ಕೇಸಲ್ಲೂ ಅಷ್ಟು, ನನಗೆ SLCದು ಮಿಸ್ ಆಯಿತು, ಯಾವನೋ ಕಡೆ ಮಿಸ್ ಆಗಿದೆ ಸರ್ಟಿಫಿಕೇಟ್, ನಾನು ಅದೊಂದು ಮಾತ್ರ ಕೊಡೋಕ್ಕೆ ಸಾಧ್ಯ, PRC ಕೊಡೋಕ್ಕೆ ಸಾಧ್ಯ. ಅದಕ್ಕೂ ಇವರು ಕಲ್ಲು ಹಾಕಿ ಹೊರಟಿದ್ದಾರೆ ಅಂತಂದರೆ, ಅಂದರೆ ರಾಜ್ಯ ಸರ್ಕಾರ ಏನು ಮಾಡಿದೆ? ಸೊ ಈ ರೀತಿ ಅರ್ಹ ಮತದಾರರು ಈ ಕಾರಣಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲದೆ ವೋಟ್ ಕಳ್ಕೊಳ್ಳೋಂಥ ಇದ್ದಿದ್ರಲ್ಲಿ ಯಾರ್ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ PRCನ ಅಂದರೆ ಶಾಶ್ವತ ನಿವಾಸಿ ದೃಢೀಕರಣ ಪತ್ರವನ್ನು ಬೇಗ ಕೊಡಲಿ ಅನ್ನೋದೊಂದು ಸರಳೀಕರಣಗೊಳಿಸಿದ್ರೆ ಬಿಟ್ಟರೆ ಬೇರೆ ಮೂಲದಲ್ಲಿ ಏನೂ ಚೇಂಜ್ ಮಾಡಿಲ್ಲ ಅದನ್ನು. ಅದ್ರ ವಿರುದ್ಧನೂ ಇವರು ಕಂಪ್ಲೇಂಟ್ ಕೊಡ್ತಾರೆ. ಅಂದರೆ ಯಾರು? ಶೋಭಾ ಕರಂದ್ಲಾಜೆ ಕೊಟ್ಟಿರೋದು ಒಂದು ರೆಪ್ರೆಸೆಂಟೇಟಿವ್ ಆಗಿ, ಅದು ಹಿಂದೆ BJP ಇದೆ, JDS ಇದೆ, ಕುಮಾರಸ್ವಾಮಿನೂ ಕರೆಕ್ಟ್ PRC ಕೊಡಬಾರ್ದು, ಪ್ರಹ್ಲಾದ್ ಜೋಶಿನೂ ಕರೆಕ್ಟ್ PRC ಕೊಡಬಾರ್ದು ಅಂತ ಮಾತಾಡ್ತಾರೆ. ಅಂದರೆ ಇವರೇನು ನಮ್ಮ ರಾಜ್ಯದ ಜನ ತಮ್ಮ ಓಟನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟಪಟ್ಟು ಒಂದು PRC ಅಪ್ಲೈ ಮಾಡಿ ತೊಗೊಳ್ಳೋಕ್ಕೆ ಒಂದು ಸ್ವಲ್ಪ ಸರಳಗೊಳಿಸಿದರೆ, ಅದನ್ನ ಏನು ಕ್ಯಾನ್ಸಲ್ ಮಾಡಿ ಸ್ವಲ್ಪ ಸರಳಗೊಳಿಸಿದರೆ ಅದಕ್ಕೂ ಕಲ್ಲಾಗ್ತಾ ಇದ್ದಾರಲ್ಲ ಇವರು ನಿಜವಾದ ಜನರ ವಿರುದ್ಧ ಇರುವಂಥವ್ರು. ಅದೇ ಕಾರಣಕ್ಕೆ ನೀವು ಗಮನಿಸಿ, BJP ವೋಟರ್ಸ್ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ BJP ವೋಟರ್ಸು ಕಷ್ಟಪಡ್ತವ್ರೆ ಅವ್ರು ವೋಟ್ ಉಳಿಸ್ಕೊಳ್ಳೋಕ್ಕೆ. ಹಂಗಾಗಿ ಅವ್ರಿಗೆ ಗೊತ್ತಾಗಿದೆ, ಯಾರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆಯೋ ಇವ್ರು ಇನ್ನೊಂದು ಇದು ಮಾಡ್ತಿದ್ದಾರೆ. ಈ ಕರ್ನಾಟಕದಲ್ಲಿ SIR ನಡೆಸ್ತಾ ಇರೋದು ರಾಜ್ಯ ಸರ್ಕಾರ ಅನ್ನೋದನ್ನು ಹಬ್ಬಿಸ್ತಾ ಇದ್ದಾರೆ ಇವರು. SIR ನಡೆಸ್ತಾ ಇರೋದು ಎಲೆಕ್ಷನ್ ಕಮಿಷನ್ ಅಂತ ಬಿಟ್ಬಿಟ್ಟು ರಾಜ್ಯ ಸರ್ಕಾರ ಸುಳ್ಳು ಹಬ್ಬಿಸ್ತಾ ಇದ್ದಾರೆ. ಅದು ರಾಜ್ಯ ಸರ್ಕಾರದ ಅಕಸ್ಮಾತ್ ಯಾರಿಗಾರು ಕಷ್ಟ ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಸಿಟ್ಟು ತಿರುಗಿಕೊಳ್ಳಿ ಅಂತ. ಬಟ್ ಯಾರಿಗೆ ಅವೇರ್ನೆಸ್ ಇದೆಯೋ ವೋಟರ್ಸ್ಗೆ, ಅಂಥವರು BJP ವೋಟರ್ಸ್ ಕೂಡ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಏನು ಹಿಂಗೆ ನಮ್ಗೆ ಇಷ್ಟು ಕಷ್ಟ ಕೊಟ್ಬಿಟ್ರಲ್ಲ BJP ಅವರು ಅಂತ ಅವರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಇವರು ಇದರಲ್ಲೆಲ್ಲ ಪಂಟ್ರು. ನಿಮಗೆ ಗೊತ್ತಿದೆ, ಏನು 2013ರಲ್ಲಿ ಸಿದ್ದರಾಮಯ್ಯನವರು ಫಸ್ಟ್ CM ಆದಾಗ ಅನ್ನಭಾಗ್ಯ ಕೊಟ್ಟರು. ಆಗ ಇವರೆಲ್ಲ ಬಿಟ್ಟಿ ಭಾಗ್ಯ ಯಾವಾಗ ಬಿಟ್ಟಿ ಭಾಗ್ಯ ಅಂತ ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ಯಾವಾಗ ಅನ್ನಭಾಗ್ಯ ಅನ್ನೋ ಸ್ಕೀಮು ಜನಕ್ಕೆ ಇಷ್ಟ ಆಯಿತು ಅಂತ ಗೊತ್ತಾಗ್ಬಿಡ್ತೋ ಆಗೇನು ಮಾಡಿದ್ರು ನೆನಪಿದೆಯಲ್ವ ನಿಮಗೆ? ಅಕ್ಕಿ ಕೊಡ್ತಾರೆ ಮೋದಿ ಅಂತ ಸುಳ್ಳು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಹಿಂಗೆ ಈ ವಿಷಯದಲ್ಲೂ ಈ ರೀತಿ ಮಾಡ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಮಾಡಿರೋದು ಅಕ್ಷಮ್ಯ. ಯಾಕಂದರೆ ಪಾಪ ವೋಟ್ ಉಳಿಸ್ಕೊಳ್ಳೋದು ಅಂದರೆ ಜನ ಆತಂಕದಲ್ಲಿದ್ದಾರೆ ಇವತ್ತು. ಇವ್ರದೇ ಸರ್ಕಾರ ವೆಸ್ಟ್ ಬೆಂಗಾಲಲ್ಲಿ ವೋಟರ್ ಲಿಸ್ಟ್ ಇಲ್ಲದೆ ಇರೋರಿಗೆ ವೆಲ್ಫೇರ್ ಸ್ಕೀಮ್ ಕೊಡಲ್ಲ ಅಂತ ಹೇಳ್ತಾರೆ. ವೆಲ್ಫೇರ್ ಸ್ಕೀಮ್ ಅವನು ಬಿಹಾರ್ ಚೀಫ್ ಮಿನಿಸ್ಟರ್ ಹೇಳ್ತಾನೆ, ನನ್ನ ಬ್ಯಾಂಕ್ ಅಂತೆ ಬ್ಯಾನ್ ಮಾಡಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ನೀವು ಉಳಿಮೆ ಮಾಡೋಕ್ಕಾಗಲ್ಲ, ಏನು ಮಾಡಿದ್ರೆ ಬದುಕಂಗೆ ಇಲ್ಲ ನೀವು. ಅಂದರೆ ನೀವು ದೇಶದ ಪ್ರಜೆನೇ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳುತ್ತೆ ವೋಟರ್ ಲಿಸ್ಟ್ ಇಲ್ಲ ಅಂದ ತಕ್ಷಣ ಪರಿಚಯ ಇಲ್ಲ ಅಂತ ಹೇಳಂಗಿಲ್ಲ ಅಂತ. ಅದು ಇವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಜನ ಹಿಂಗೆ ಆತಂಕದಲ್ಲಿರುವಾಗ ಇವರು ಅನುಕೂಲ ಆಗಿ ಮಾಡಬೇಕಷ್ಟೇ ಹೊರತು ಎಲೆಕ್ಷನ್ ಕಮಿಷನ್ ಇವ್ರಿಗೆ ನಿಜಕ್ಕೂ ಕಾಳಜಿ ಇದೆ. ಎಲೆಕ್ಷನ್ ಕಮಿಷನ್ಗೆ ಹೋಗಿ ಎಲ್ಲಪ್ಪ ಒಂದು ವರ್ಷದಿಂದ ಮಾಡ್ತಾ ಇದೆಯಲ್ಲ ಎನಿಮಿನೇಷನ್ ಫಾರ್ಮ್ ಫಿಲ್ ಮಾಡೋದು ಯಾಕೆ ಅಂತಿನ್ನು ಯಾಕೆ ಹೇಳಿಲ್ಲ ಅಂತ ಹೇಳ್ಬೇಕಲ್ವ? ಯಾಕೆ ಅದನ್ನು ಕೇಳಲಿ. ಇಲ್ಲ ಅಂದರೆ ಒಂದು ವರ್ಷ ಯಾಕೆ 3 ತಿಂಗಳಲ್ಲಿ ಮಾಡ್ತೀಯಾ? 6 ತಿಂಗಳು ತೊಗೊಂಡು ಮಾಡಪ್ಪ. ಈಗ ಅರ್ಜೆಂಟ್ ಇದೆ. ಇವರೇ ಹೋಗಿ ಎಲೆಕ್ಷನ್ ಕಮಿಷನ್ಗೆ ಏನು ಹೇಳಿದರೆ SIRನ ಪೋಸ್ಟ್ಪೋನ್ ಮಾಡಿ ಅಂತ. ಆ ಪೋಸ್ಟ್ಪೋನ್ ಮಾಡಿ ಅನ್ನೋದ್ರ ಬದಲು 6 ತಿಂಗಳು ಟೈಮ್ ಕೊಟ್ಟು ಮಾಡಿ ಅಂತ ಹೇಳಿ. ಆಮೇಲೆ 1 ವರ್ಷ ಆಯಿತು ಬಿಹಾರದಲ್ಲಿ ಇದು ಮಾಡಿ, ಸುಪ್ರೀಂ ಕೋರ್ಟು ಗಡುವು ಕೊಟ್ಟು 1 ತಿಂಗಳು ಮೇಲಾಗೋಯ್ತು. ಎಷ್ಟು ಜನ ವಿದೇಶಿಯರು ಸಿಕ್ಕಿದ್ದಾರೆ ಅಂತ ಯಾಕಪ್ಪ ಇನ್ನು ಹೇಳ್ತಾ ಇಲ್ಲ? ನಾವು ನೋಡಿದ್ರೆ ಎಲ್ಲ ಕಡೆನೂ ಅಕ್ರಮ ವಿದೇಶಿಯರನ್ನ, ಅಕ್ರಮ ಬಾಂಗ್ಲಾದೇಶಿಗರನ್ನ ಕಂಡಿಡಿಯೋಕ್ಕೆ ಅಂತ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, SIR ಮಾಡ್ತಾ ಇರೋದು. ನೀನು ನೋಡಿದ್ರೆ 1 ವರ್ಷ ಆದ್ರೂ ಎಷ್ಟು ಜನ ಅಕ್ರಮದವ್ರು ಸಿಕ್ಕಿದ್ದಾರೆ ಅಂತ, ಅಕ್ರಮವಾಗಿರೋರು ಸಿಕ್ಕಿದ್ದಾರೆ ಅಂತ ಹೇಳಿದ್ವಲ್ಲಪ್ಪ ಅಂತ ಹಂಗೆ ಹೇಳಿ. ಆ ಪ್ರಶ್ನೆಗಳನ್ನ ಕೇಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.